ಡ್ರಾಪ್ ಆದರೆ ಆಯ್ತು, ನೆಟ್ವರ್ಕ್ ಸಿಗೋದಿಲ್ಲ. ಹೌದು, ಓಕೆ. ಆಮೇಲೆ ನಿಮಗೆ ಕಾಲ್ ಬರುತ್ತೆ ಆವಾಗಿಂದ ಅವಾಗ. ಕಾಲ್ ಬರ್ತಾನೆ ಇರುತ್ತೆ. ಅಂದ್ರೆ ಯಾವುದು ನೋಡಿ ಕ್ಲಿಯರ್ ಆಯ್ತಂತ. 54 ಲಾಸ್ಟಾ? ಓಕೆ. 49 ಡೌನ್ ಬಂದರೆ 49 ಲಾಸ್ಟ್, 45 ಲಾಸ್ಟ್, 45 ಲಾಸ್ಟ್, 45 ಕಟ್ ಆಫ್ ಆಗುತ್ತಾ? ಫುಲ್ ನೆಟ್ವರ್ಕ್ ಡ್ರಾಪ್ ಆಗುತ್ತೆ. ಟೋಟಲ್ ಈ ಏರಿಯಾದಲ್ಲಿ ಎಷ್ಟು ಇರುತ್ತೆ ಅಷ್ಟು ಲಿಂಕ್ ಇರುತ್ತೆ. ಲಿಂಕಿಗೆ 42ಗೆ ಸೆಟ್ ಮಾಡಿರ್ತಾರೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಬೈಜನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಎಲ್ಲಿದ್ದೇವೆ ಅಂತ ಹೇಳಿದರೆ ಟವರ್ ಹತ್ರ ಇದ್ದೇವೆ. ಟವರ್ ಹತ್ರ ಯಾಕೆ ಬಂದಿದ್ದೇವೆ ಗೊತ್ತಾ? ಆ್ಯಕ್ಚುಲಿ ನೀವು ಅಂದ್ಕೊಂಡಿರ್ಬೋದು, ನಾವು ಎನಿ ಟೈಮು 24 hours ನಾವು ನೀರು ಅಥವಾ ಫುಡ್ ಏನಾದರೂ ಬಿಟ್ಟಿರ್ತೀವಿ. ಬಟ್ ವಿದೌಟ್ ನೆಟ್ವರ್ಕ್ ನಮಗೆ ಬದುಕಲಿಕ್ಕೆ ಆಗೋಲ್ಲ. ಲೈಫಲ್ಲಿ ನೀವು ಯಾವತ್ತಾದ್ರೂ ಅಂದ್ಕೊಂಡಿದ್ದೀರಾ ವಿದೌಟ್ ನೆಟ್ವರ್ಕ್ ನಮಗೆ ಇರಲಿಕ್ಕೆ ಆಗುತ್ತೆ ಅಂತ? ಯಾಕೆಂದರೆ ಇವಾಗ ಮಾಡರ್ನ್ ಲೈಫ್ನಲ್ಲಿ ಯಾವ ಥರ ಇದೆ ಅಂತ ಹೇಳಿದರೆ, ನಮ್ಮ ಲೈಫು ನೆಟ್ವರ್ಕ್ ವಿತ್ ಮೊಬೈಲ್ ಅಥವಾ ಸಿಸ್ಟಮ್ಸ್ ಏನಿದೆ ಇದರಿಂದಲೇ ಎಲ್ಲ ನಡೀತಾ ಇದೆ. ಪ್ರಪಂಚ ಅಂದ್ರೇನು ಪ್ರತಿಯೊಂದು ಕೂಡ ಅದರಿಂದಲೇ ಗೊತ್ತಾಗ್ತಿದೆ. ಬಟ್ ಡೆಫಿನೆಟ್ಲಿ ನಿಮಗೆ ಗೊತ್ತಿದೆ ಈ ಥರ ಇದೆ ಅಂತ. ಬಟ್ ನೀವು ಅಂದ್ಕೊಂಡಿದ್ರಿ ಈ ಟವರ್ ಯಾವ ಥರ ಕೆಲಸ ಆಗ್ತಾಯಿದೆ ಅಥವಾ ಯಾವ ಥರ ನಡೆಯುತ್ತೆ ಅಥವಾ ಇದ್ರ ಹಿಂದೆ ಯಾರು ವರ್ಕ್ ಮಾಡ್ತಾ ಇರ್ತಾರೆ, ಹೇಗೆ ವರ್ಕ್ ಮಾಡ್ತಾ ಇರ್ತಾರೆ, ಯಾವ ಟೈಮ್ನಲ್ಲಿ 24 hours ಸರ್ವಿಸ್ ಕೊಡಬೇಕಂತ ಹೇಳಿದರೆ ನೆಟ್ವರ್ಕ್ನಲ್ಲಿ ಅದ್ರ ಹಿಂದೆ ಯಾರು ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಡೆಫಿನೆಟ್ಲಿ ನಾನು ತೋರಿಸ್ತೇನೆ ನಿಮಗೆ ವೀಡಿಯೋದಲ್ಲಿ. ಆ್ಯಕ್ಚುಲಿ ನಮ್ಮ ಬ್ರದರ್ ಅವ್ರ ಜೊತೆನೇ ಅವರು ಮೊದಲು ಮೋರ್ ದೆನ್ ಒಂದು 15 years ಆಯಿತಾ? 13 years. ಓಕೆ. ಮೋರ್ ದೆನ್ ಒಂದು 13 yearsಯಿಂದ ಅವರು ಇದೇ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಮಡಿಕೇರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಇವತ್ತು ಟವರ್ ನಾವೇನಾದರೂ ರೇಂಜ್ ಏನಾದರೂ ಹೋಯ್ತು ಅಂತ ಹೇಳಿದರೆ, ಏನು ಅವಸ್ಥೆ ಮಾರೆ, ರೇಂಜ್ ಇಲ್ಲ, ನೆಟ್ವರ್ಕ್ ಇಲ್ಲ, ಏನು ಕರ್ಮ, ಏನು ಇವ್ರದ್ದು. ನಾವು ಹೇಳ್ತೀವಿ ಏರ್ಟೆಲ್ ಸರಿ ಇಲ್ಲ, ಜಿಯೋ ಸರಿ ಇಲ್ಲ, ಅದು ನೆಟ್ವರ್ಕ್ ಕರೆಕ್ಟ್ ಇಲ್ಲ, ಇದು ನೆಟ್ವರ್ಕ್ ಕರೆಕ್ಟ್ ಇಲ್ಲ. ನಾವು ಎನಿ ಟೈಮ್ ಅವರಿಗೆ ಬೈತಾನೆ ಇರ್ತೀವಿ. ಅದ್ರ ಹಿಂದೆ ಅವ್ರು ಹೇಗೆ ವರ್ಕ್ ಮಾಡ್ತಾರೆ, ನಮಗೆ ನೆಟ್ವರ್ಕ್ ಹೇಗೆ ಸಿಗ್ತಾ ಇದೆ, ಟವರ್ನಲ್ಲಿ ಏನೆಲ್ಲ ಸಿಸ್ಟಮ್ಸ್ ಇದೆ, ಯಾವ ಥರ ಆಪ್ರೇಟ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗಬೇಕಂತೇಳಿದರೆ ನೋಡಿ. ಯಾಕೆಂತೇಳಿದರೆ ಈ ವಿಡಿಯೋದ ನಿಮಗೆ ನೋಡೋಕೆ ಗೊತ್ತಾಗುತ್ತೆ ಎಷ್ಟು ಟಫ್ ಇದೆ ಅಂತೇಳಿ. ನಾವು ಈಸಿಯಾಗಿ ನಾವು AC ಹಾಕ್ಕೊಂಡು ಮನೆಯಲ್ಲಿ ಮೊಬೈಲ್ ನೋಡ್ತಾ ಇರ್ತೀವಿ ಅಥವಾ ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತೀವಿ. ಇಮಿಡಿಯೇಟ್ಲಿ ನೆಟ್ವರ್ಕ್ ಕಟ್ ಏನಾದರೂ ಆಯಿತೋ ಅಥವಾ ನಮ್ಮ ಕೆಲಸ ಎಲ್ಲ ಏನಾಗುತ್ತೆ ಅರ್ಧದಲ್ಲೇ ಸ್ಟಾಪ್ ಆಗುತ್ತೆ. ನಮ್ಮ ವರ್ಕ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಇಮಿಡಿಯೇಟ್ಲಿ ಸ್ಟಾಪ್ ಆಗುತ್ತೆ. ಬಟ್ ಇದ್ರ ಹಿಂದೆ ವರ್ಕ್ ಇರುವಂಥದ್ದು ನೋಡಿ, ಈ ಥರ ಕೂಡ ಕೆಲಸನೂ ಇದೆ. ಸೊ ನಾವು ನಿಜವಾಗ್ಲೂ ಮೊದಲು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕೆಂತೇಳಿದ್ರೆ ನಮ್ಮದು ಒಂದು ನೆಟ್ವರ್ಕ್ ನಾವು ಎಲ್ಲಿ ಹೋದರೂ ಕೂಡ ನಾವು ನೆಟ್ವರ್ಕ್ ಬೇಕಂತ ಹೇಳ್ತಾ ಇರ್ತೀವಲ್ಲ, ಅದ್ರ ಹಿಂದೆ ವರ್ಕ್ ಮಾಡೋರು ಇವರು. ಸೊ ಮೋರ್ ದೆನ್ ಒಂದು 13 years ನಮ್ಮ ಬ್ರದರ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಾಗುತ್ತೆ ವೀಡಿಯೋಸ್ ಯಾವ ಥರ ಇದೆ, ಬನ್ನಿ ನೋಡ್ತಾ ಹೋಗೋ ಅವ್ರು ಏನೆಲ್ಲ ಕೆಲಸ ಮಾಡ್ತಾರೆ ಅಂತ. ಬಟ್ ಎಲ್ಲ ಎಕ್ಸ್ಪ್ಲನೇಷನ್ ನಾನು ಕೊಡ್ಲಿಕ್ಕೆ ಹೋಗಲ್ಲ, ಸ್ವಲ್ಪ ನಾನು ನಿಮಗೆ ತೋರಿಸ್ತೇನೆ. ಯಾಕೆಂತೇಳಿದರೆ ಕೆಲವೊಂದನ್ನು ನಾವು ನಿಮಗೆ ತೋರಿಸ್ಬೋದು, ಹೇಗೆ ಮಾಡ್ಬೋದು, ಹೇಗಿರ್ಬೋದು, ಟವರಿಂದ ಕರೆಂಟ್ ಹೇಗೆ ಸಪ್ಲೈ ಆಗುತ್ತೆ, ಅದರಲ್ಲಿ ಜನ್ರೇಟ್ ಬರುತ್ತೆ ಅದು ಹೇಗೆ ಸಪ್ಲೈ ಆಗುತ್ತೆ, ಅಥವಾ ಅದರಲ್ಲಿ ಆಟೋ ಮಿಷಿನ್ಸ್ ಇರುತ್ತೆ ಅದು ಹೇಗೆ ಸಪ್ಲೈ ಆಗುತ್ತೆ. ಅದರಲ್ಲಿ ಸ್ಟಡಿ ಮಾಡ್ತಾ ಹೋದರೆ ಅದ್ರದ್ದು ಬೇರೆಯೇ ನಾಲೆಜ್ ಇದೆ. ಬಟ್ ಅಷ್ಟೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ವೆರಿ ಸಿಂಪಲಾಗಿ ನಾನು ನಿಮಗೆ ತೋರಿಸ್ತೇನೆ. ಒಂದು ಟವರಲ್ಲಿ ಇವಾಗ ಫಾಲ್ಟ್ ಬಂತು ಅಂದರೆ ನೋಡಿ, 24 hours ಅಂತ ಹೇಳಿದರೆ ನೈಟ್ ಇವ್ರಿಗೆ ಯಾವ ಟೈಮ್ ಅಂತಿಲ್ಲ. ಊಟ ಮಾಡಿದಾರಾ, ಬಿಟ್ಟಿದ್ದಾರಾ, ಯಾರು ಕೇಳೋರಿಲ್ಲ ಇವ್ರ ಲೈಫಲ್ಲಿ. ಆ ಟೈಮ್ನ ನೀವು ನೋಡಿ, ನೈಟಲ್ಲಿ ಇಷ್ಟೊತ್ತಿಗೆ ಇವಾಗ ಏನಾಗಿದೆ ಅಂತ ಹೇಳಿದರೆ ಟವರಿಗೆ ಫಾಲ್ಟ್ ಬಂದಿದೆ. ಇಮಿಡಿಯೇಟ್ಲಿ ಇದು ಸೊಲ್ಯೂಷನ್ ಆಗಬೇಕು ಅವರಿಗೆ. ಅದ್ರ ಹಿಂದೆಯೇ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ರಿಪೋರ್ಟ್ ಅಂದರೆ ಮೆಸೇಜಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ಅವ್ರು ಆ ಟೈಮ್ನಲ್ಲಿ ಎದ್ದು ಯಾವ ಟೈಮ್ 10 ಗಂಟೆ ಆಗಲಿ, 12 ಗಂಟೆ ಆಗಲಿ, ನೈಟ್ ಆಗಲಿ, ಡೇ ಆಗಲಿ, 24 hours ಯಾವಾಗ ಕಾಲ್ ಬರುತ್ತೆ ಇಮಿಡಿಯೇಟ್ಲಿ ನಾವು ಹೋಗಲೇಬೇಕಾಗುತ್ತೆ, ಅದನ್ನು ನೋಡಲೇಬೇಕಾಗುತ್ತೆ. ಬಟ್ ನಾನು ಇದನ್ನು ಯಾಕೆ ವೀಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಒಂದ್ಸಲ ನಿಮಗೆ ಕೂಡ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅನ್ನೋದು ರೀಸನಿಗೋಸ್ಕರ ನಾನು ತೋರಿಸ್ತಾ ಇದ್ದೇನೆ. ನಾನು ಮತ್ತು ಬ್ರದರ್ ಇವಾಗ ಹೋಗ್ತಾ ಇದ್ದೇವೆ ಟವರ್ ಹತ್ರ. ಯಾವ ಟವರ್ ಲೋ ವೋಲ್ಟೇಜಲ್ಲಿ ಇದೆ ಅಂತೆ. ಸೊ ಹಾಗಾಗಿ ಇವಾಗ ನೋಡಿಬಿಟ್ಟು ಅಲ್ಲಿ ಚೆಕ್ ಮಾಡಬೇಕು. ಟೂ ವೀಲರ್ನಲ್ಲಿ ಹೋಗ್ತಾ ಇದ್ದೇವೆ ನಾವು. ಇಲ್ಲೇ ಮುಂದೆ ಒಳಗಡೆ ನಮ್ಮದು ಟವರ್ ಇದೆ, ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಇವಾಗ ಟವರ್ ಇದು ಕರೆಂಟ್ ಎಲ್ಲ ಇದೆ. ಬಟ್ ಏನಪ್ಪ ಅಂತ ಹೇಳಿದರೆ ಮೈನ್ ಸಪ್ಲೈ ಆಗ್ತಿರೋದ್ರಲ್ಲಿ ಟಿಯೋಲ್ ಹೋಗಿದೆ ಅಲ್ವಾ ಅಂತ ನೋಡಲಿಕ್ಕೆ ಬಂದಿರೋಂಥದ್ದು. ಗೊತ್ತಲ್ಲ, ಟಿಯೋಲ್ ಎಲ್ಲ ಕರೆಕ್ಟ್ ಇದೆ, ಚೆಕ್ ಮಾಡ್ತಾ ಹೋಗ್ತಿದ್ದೀವಿ. ಬಟ್ ಇವಾಗ ನೋಡಬೇಕು, ಟವರ್ ಹತ್ರ ನೀನು ಹೋಗ್ಬಿಟ್ಟು ನೋಡಬೇಕು
ಏನಾಗಿದೆ ಅಂತ ಇಲ್ಲೊಂದಿದೆ ಡಿಎಲ್ ಟವರಲ್ಲಿ ಏನಾದರೂ ಫಾಲ್ಟ್ ಎಲ್ಲ ಬಂದರೆ ಈ ಥರ ಫಸ್ಟಿಗೆ ನಾವು ಕರೆಂಟ್ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಆಗುವಂಥದ್ದು. ಏನಾಗಿದೆ ಇವಾಗ ಡಿಎಲ್ ಎಲ್ಲ ಕರೆಕ್ಟ್ ಉಂಟು, ಎಲ್ಲ ಕರೆಕ್ಟ್ ಇದೆಯಾ? ಇವಾಗ ನಾವು ಟವರ್ ಹತ್ರ ಹೋಗ್ತಾ ಇದ್ದೇವೆ, ನಾನು ಮತ್ತು ನಮ್ಮ ಬ್ರದರ್. ನೋಡ್ಬೇಕು ಇವಾಗ ಟವರ್ ಹತ್ರ ಏನು ಫಾಲ್ಟ್ ಆಗಿದೆ ಏನಾಗಿದೆ ಅಂತ. ಗೈಸ್ ಗಾಡಿಯನ್ನು ಇವಾಗ ಇಲ್ಲಿ ನಿಲ್ಲಿಸಿ ಸ್ಟಾಪ್ ಮಾಡಿ ಇಲ್ಲಿ ಇವಾಗ ಟವರ್ ಹತ್ರ ಹೋಗ್ತಿದ್ದಾರೆ. ಇದು ನೋಡಿ ಇಲ್ಲೇ ಇದೆ ಟವರ್ ನಮ್ಮದು, ಇದೇ ಟವರ್. ಒಬ್ಬ ಹೈಟ್ ಇದೆ, ಎಷ್ಟು ತುಂಬ ಹೈಟ್ ಇದೆ ಇದು. ಇಲ್ಲಿ ಏನಿಲ್ಲ, ಲೈಟ್ ಎಲ್ಲ ನಾವೇ ತೊಗೊಂಡು ಬರ್ಬೇಕಾಗತ್ತೆ. ಇಲ್ಲಿದ್ದಾರೆ ನೋಡಿ ನಮ್ಮ ಬ್ರದರ್ ಸರಿ ಮಾಡೋರು, ಟೆಕ್ನಿಷಿಯನ್ ಟವರ್. ಇಷ್ಟೊತ್ತಿಗೆಲ್ಲ ಬಂದುಬಿಟ್ಟು ನೋಡಬೇಕಾಗುತ್ತೆ ಏನು ಫಾಲ್ಟ್ ಇದೆ ಏನಿದೆ ಅಂತ. ಇನ್ ಕೇಸ್ ಏನಾದರೂ ಫಾಲ್ಟ್ ಬಂತು ಅಂತ ಹೇಳಿದರೆ ಇಮಿಡಿಯೇಟ್ಲಿ ನಮ್ಮ ಮೊಬೈಲ್ ನೆಟ್ವರ್ಕೆಲ್ಲ ಏನಾಗುತ್ತೆ, ಡೌನ್ ಆಗಿಬಿಡುತ್ತೆ. ಓಕೆ ಗಾಯ್ಸ್, ಏನು ಫಾಲ್ಟ್ ಆಗಿದೆ ಅಂತ ಇರತ್ರ ನೋಡ. ಏನು ಫಾಲ್ಟ್ ಆಗಿದೆ, ಏನಾಗಿದೆ? ಕರೆಕ್ಟ್ ಉಂಟು. ಯಾವುದು? ಸಪ್ಲೈ ಬರ್ತಾ ಇಲ್ಲ. ಸಪ್ಲೈ ಬರ್ತಿಲ್ಲ ಅಂತ ಇವಾಗ ಚೆಕ್ ಮಾಡ್ತಿದ್ದಾರೆ. ಎಲ್ಲ ಕರೆಕ್ಟ್ ಇದೆಯಾ? ಈಗ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗುತ್ತೆ ಇವಾಗ? ಏನು ನಿಮಗೆ ಮೆಸೇಜ್ ಬರುತ್ತಾ ಕ್ಲಿಯರ್ ಆದರೆ? ಇಲ್ಲಿ ಬರ್ತದಾ? ಓಕೆ ಇಲ್ಲಿ ಬೇರೆ ಚೆಕ್ ಮಾಡಲಿಕ್ಕಿದೆ ನೋಡ. ಯಪ್ಪ ಏನೇನು ಮಿಷಿನ್ಸ್ ಎಲ್ಲ ಇದೆ, ಎಲ್ಲ ಆಟೋ ಮಿಷಿನ್ಸ್ ಎಲ್ಲ ಇವುಗಳೆಲ್ಲ. ಏನೇ ಒಂದು ಫಾಲ್ಟ್ ಆದರೂ ಕೂಡ ಇಮಿಡಿಯೇಟ್ಲಿ ಇದು ಹೆಡ್ ಆಫೀಸಲ್ಲಿರುತ್ತೆ, ಅಲ್ಲಿಂದ ಮೆಸೇಜಸ್ ಇವ್ರ ಮೊಬೈಲಿಗೆ ಬಂದುಬಿಡುತ್ತೆ. ಯಾರು ಟೆಕ್ನಿಷಿಯನ್ಸ್ ಇದನ್ನ ಮೇಂಟೈನ್ ಮಾಡ್ತಿರ್ತಾರಲ್ವ ಅವ್ರಿಗಂತೂ ಮೆಸೇಜ್ ಬಂದು. ಯಾವುದು? ಒಂದು ಪೇಜ್ ಬರ್ತಿಲ್ಲ. ಒಂದು ಪೇಜ್ ಬರ್ತಾ ಇಲ್ವಾ? ಓಕೆ, ಒಂದು ಫೇಸ್ ಬರ್ತಾ ಇಲ್ಲ ಅಂತೆ. ಹೇ ವೆಯ್ಟ್ ನನಗೆ ಕಾಣ್ತಿಲ್ಲ ಇಲ್ಲಿ. ಏನಾಗಿದೆ ಈ ಟವರಿಗೆ ಅಂತಲೇ ಇಲ್ಲಿ ಒಂದು ನೋಡಿ ಇದೆ ಟ್ರಾನ್ಸ್ಫಾರ್ಮರು. ಯಪ್ಪ ಕರೆಕ್ಟ್ ಬಾ, ಈ ಥರ ಎಲ್ಲ ಇರುತ್ತಪ್ಪ ನೈಟೆಲ್ಲ ತುಂಬ ಡೇಂಜರ್. ಓಕೆ, ಕರೆಂಟ್ ಬರ್ತಾ ಇದೆ ನೋಡಿ, ಇದು ಇದೆ, ಇದರಲ್ಲಿ ಇದೆ ಸಪ್ಲೈ ಇದೆಯಲ್ಲ. ಓಕೆ, ಒಂದರಲ್ಲಿ ಸಪ್ಲೈ ಇಲ್ಲ. ಆಗಿದೆ, ಫೀಸೇ ಬರ್ನ್ ಆಗಿಬಿಟ್ಟಿದೆ ಬಿಡಿ, ಏನು ಮಾಡಲಿಕ್ಕಾಗಿಲ್ಲ. ಇನ್ನು ಇದನ್ನಂತೂ ತೆಗೆದು ಬಿಸಾಕಿ ಹೊಸದೇ ರೆಡಿ ಮಾಡಬೇಕಷ್ಟೇ. ಎಷ್ಟೊತ್ತಿಗೆ ಯಾವ ಫಾಲ್ಟ್ ಏನು ಬರುತ್ತೆ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇವ್ರಿಗೆ ಯಾವಾಗ ಟವರ್ ಇದು ಲೋ ವೋಲ್ಟೇಜ್ ಅಂತ ಬರುತ್ತೆ ಆವಾಗ ಬಂದು ಚೆಕ್ ಮಾಡಲೇಬೇಕಾಗುತ್ತೆ. ನೋಡಿ ಹೆಂಗಾಗಿ ಹೋಗಿದೆ ನೋಡಿ ಫೀಸ್. ಯಪ್ಪ, ಹೆವಿ ವೋಲ್ಟೇಜ್ ಅಂದರೆ ಹೆವಿ ಲೋಡ್ ಇರೋದ್ರಿಂದ ಆಗಿಬಿಟ್ಟು ಈ ಥರ ಆಗಿಬಿಡುತ್ತೆ. ಇನ್ನು ಇದನ್ನು ರೆಡಿ ಮಾಡಲಿಕ್ಕೆ ಮಿನಿಮಮ್ ಎಷ್ಟೊತ್ತು ಬೇಕಾಗುತ್ತೆ? 10 ಮಿನಿಟ್ಸ್ ಏನಾರು ಐಟಮ್ ಇದ್ದರೆ. ಓಕೆ, ಇಂಥ ಟೈಮಲ್ಲಿ ನೀವೇನು ಮಾಡ್ತೀರಾ? ಈ ನೈಟೆಲ್ಲ ಇಷ್ಟೆಲ್ಲ ಇದಾದರೆ ಏನಿಲ್ಲ, ಬರಲೇಬೇಕಲ್ಲ ನಾನು. ಹಾಂ, ಎಷ್ಟೇ ಕಷ್ಟ ಆದರೂ ಬರಲೇಬೇಕು, ಎಷ್ಟೇ ಗುಡುಗು ಸಿಗ್ಲಿದ್ರು ಬರಲೇಬೇಕು. ಹೌದಾ? ಅಲ್ಲ ಆ್ಯಕ್ಚುಲಿ ಇವಾಗ ಇದು ನೋಡಿ ಫೀಸ್ ಹೋಗಿದೆ ಅಲ್ಲ, ಈ ಟೈಮ್ನಲ್ಲಿ ಇವಾಗ ಏನಾಗುತ್ತೆ ಅಂತ ಹೇಳಿದರೆ ನೀವು ಬರೆದಿದ್ರೆ ರೇಂಜ್ ಎಲ್ಲ ಕಟ್ ಆಗ್ತಾ ಹೋಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ, ನೆಟ್ವರ್ಕ್ ಸಿಗಲ್ಲ. ಈ ಟೈಮ್ನಲ್ಲಿ ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ಸ್ ಏನು ತಗೊಳ್ತೀರಾ ನೀವು? ಒಂದು ಜನ್ರೇಟ್ ಆನ್ ಮಾಡಬೇಕು, ಹಾಂ, ಜನ್ರೇಟಿಂದ ಸಪ್ಲೈ ತಗೊಳ್ಬೇಕು. ಹಾಂ, ಈಗ ಕರೆಂಟ್ದು ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಜನ್ರೇಟಿಂದ ಸಪ್ಲೈ ತಗೊಳ್ಬೇಕು. ಡೈರೆಕ್ಟ್ ಜನ್ರೇಟಿಂದ. ಬ್ಯಾಟ್ರಿ ಫುಲ್ಲು ವೀಕ್ ಆಗಿರುತ್ತೆ. ಓಕೆ, ಬ್ಯಾಟ್ರಿ ಫುಲ್ ವೀಕ್ ಆಗಿರುತ್ತೆ. ನಾವು ಜನ್ರೇಟ್ ಸಪ್ಲೈ ತಗೊಂಡು ಬ್ಯಾಟ್ರಿನ ಫಸ್ಟಿಗೆ ನಾವು ಬ್ಯಾಟ್ರಿ ಪ್ಯಾಕಪ್ ಮಾಡಬೇಕು. ಓಕೆ, ಬ್ಯಾಟ್ರಿ ಚಾರ್ಜ್ ಮಾಡಬೇಕು. ಹಾಂ, ಆಮೇಲೆ ಕರೆಂಟನ್ನು ಕ್ಲಿಯರ್ ಮಾಡೋದು. ಆ ಥರ ನನಗೆ ಹೇಳಿ ಲೈನ್ ಅಟೆಂಡ್ ಮಾಡಿ ಎಲ್ಲಿ ಫ್ಯೂಸ್ ಹೋಗಿದೆ, ಎಲ್ಲಿ ಲೈನ್ ಕಟ್ ಆಗಿದೆ. ಹಾಂ, ಓಕೆ. ನೆಟ್ವರ್ಕ್ ಮಾತ್ರ ಡ್ರಾಪ್ ಮಾಡಬಾರ್ದು. ನೆಟ್ವರ್ಕ್ ಡ್ರಾಪ್ ಮಾಡಲೇಬಾರ್ದಾ? ಡ್ರಾಪ್ ಆದರೆ ಆಯಿತು, ನೆಟ್ವರ್ಕ್ ಸಿಗೋದಿಲ್ಲ. ಹೌದು, ಓಕೆ. ಆಮೇಲೆ ನಿಮಗೆ ಕಾಲ್ ಬರುತ್ತೆ ಆವಾಗಿಂದ ಆವಾಗ. ಕಾಲ್ ಬರ್ತಾನೆ ಇರುತ್ತೆ, ಇದಿಲ್ಲ ಅಂದರೆ ಇನ್ನೊಂದು ಟವರ್, ಎರಡು. ಇನ್ನು ಇದನ್ನು ರೆಡಿ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಇನ್ನಿಬ್ರು ಕೂತ್ಕೊಂಡು ನೋಡ ಇವ್ರು ಏನೆಲ್ಲ ರೆಡಿ ಮಾಡ್ತಾರೆ, ಹೇಗೆ ರೆಡಿ ಮಾಡ್ತಾರೆ ಅಂತ. ಇವಾಗ ಕೇಳ್ತಾರೆ ರೆಡಿ ಇಮಿಡಿಯೇಟ್ಲಿ ನಮ್ಮ ಹತ್ರ ಏನಾದರೂ
ಮೆಟೀರಿಯಲ್ಸ್ ಇದ್ದರೆ ಇಮಿಡಿಯೇಟ್ಲಿ ಆಗಿಬಿಡುತ್ತೆ. ಬಟ್ ಆಗಲ್ಲ ಅನಿಸುತ್ತೆ, ಯಾಕೆಂದರೆ ಇವ್ರ ಹತ್ರ ಫ್ಯೂಸ್ ಇದೆಯಲ್ಲ. ಹಾಂ ಏನು ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಲೂಪ್ ಕೊಡ್ಬೇಕಷ್ಟೇನು, ಇಲ್ಲ ಫೀಸೇ ತಂದು ಹಾಕಬೇಕು. ಅರ್ಜೆಂಟಿಗೆ ನೋಡಿ ಇವರು ಪ್ರತಿಯೊಂದು ಐಟಮ್ಸ್ ಇರಬೇಕಾಗುತ್ತೆ. ಅಂದರೆ ಇದೆಲ್ಲ ನಾರ್ಮಲ್. ಇದು ಯಾವ ಥರ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಸೊಲ್ಯೂಷನ್ ಆಗುವಂಥದ್ದು, ಅಲ್ಲಿಂದ ಅಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಬೇಕಾಗಿ. ಯಪ್ಪ ಎಂತಾಗಿದಾ? ಓ ಬ್ಲಡ್ ಬಂತು, ಏನಂತ ಆಗಿರ್ಬೇಕು ಬಿಡಿ. ಏನಾಗಿದೆ? ಏ ಮೈ ಗಾಡ್ ನೋಡಿ, ಈ ಥರ ತಾಗಿದ್ರು ಕೂಡ ಟವರ್ ಮಾತ್ರ ಇಮಿಡಿಯೇಟ್ಲಿ ಸೊಲ್ಯೂಷನ್ ಮಾಡಲೇಬೇಕಾಗುತ್ತೆ, ಏನೇ ಆದರೂ ಕೂಡ. ಇವಾಗ ಅರ್ಜೆಂಟಿಗೆ ನೋಡಿ ವೈರನ್ನು ರೆಡಿ ಮಾಡ್ತಾ ಇದ್ದಾರೆ. ಇದೇನಕ್ಕೆ? ಲೂಪ್ ಕೊಡೋಕ್ಕೆ. ಲೂಪ್ ಕೊಡಲಿಕ್ಕೆ, ನಾನು ಆವಾಗಲೇ ಹೇಳಿದ್ದಲ್ಲ ಲೂಪ್ ಕೊಡಲಿಕ್ಕೆ ಅಂತ. ಇದು ಯಾಕೆಂತ ಹೇಳಿದರೆ ಸ್ವಲ್ಪ ಶಾರ್ಟ್ ಟರ್ಮ್ ಆಗಿ ವರ್ಕ್ ಮಾಡಲಿಕ್ಕೆ, ಇಮಿಡಿಯೇಟ್ಲಿ ಸೊಲ್ಯೂಷನ್ ಆಗಲಿಕ್ಕೆ. ಬಟ್ ಇದು ಕೊಟ್ಬಿಟ್ಟಾದಮೇಲೆ ಆಮೇಲೆ ರೆಡಿ ಮಾಡಬೇಕಾಗತ್ತೆ, ಎಲ್ಲಿಂದಾದರೂ ತಂದು ಅಥವಾ ಬೇರೆ ಟವರಿಂದ ಏನಾದರೂ ತಂದು ಇಲ್ಲಿ ಬಂದು ಅಡ್ಜಸ್ಟ್ಮೆಂಟ್ ಮಾಡಿ ಆಗಬೇಕು. ಮೈಸೂರಿಂದ ಕಳಿಸ್ಕೊಡ್ತಾರೆ. ಇಲ್ಲ, ಇದು ಬೇರೆ ಟವರಿಂದ ತರುವಂಥದ್ದಲ್ಲ, ಡೈರೆಕ್ಟ್ ಇದನ್ನು ಕಂಪನಿಗೆ ರಿಪೋರ್ಟ್ ಮಾಡಿ ಆದಮೇಲೆ ಕಂಪನಿಯವರೇ ಇಲ್ಲಿ ಕಳಿಸ್ತಾರೆ ಇವರಿಗೆ. ಆಮೇಲೆ ಇವರನ್ನು ಹಾಕ್ತಾರೆ. ಅಲ್ಲಿ ತನಕ ಐ ಥಿಂಕ್ ಒನ್ ಡೇ ಅಂತ ಹಾಗೆ ಆಗುತ್ತೆ. ಇರುತ್ತಂತ ಇಲ್ಲಿಗಾಯಿತು. ಟೆಕ್ನಿಷಿಯನ್ಸ್ ಏನೆಲ್ಲ ಬೇಕು ಎಲ್ಲ ಇಟ್ಕೊಂಡಿರ್ತಾರೆ ಟವರ್ನವರು. ಕಟಿಂಗ್ ಫ್ಲಾಗ್, ಎಲ್ಲಿಗೆ ಹೋಯ್ತದ ವೈರ್? ವೈರ್ ಎಲ್ಲೋ ಬಿತ್ತಿತ್ತು ಅಲ್ಲಿ ಕೆಳಗಡೆ ಅಲ್ಲಿ ಬಿತ್ತು. ಅದಕ್ಕೆ ಇವಾಗ ಲೂಪ್ ಕೊಡ್ಲಿಕ್ಕಿದೆ. ನೋಡಿ ಈ ಥರ ಅವೇ. ಓಕೆ, ಅದೆಲ್ಲ ಬರ್ನ್ ಆಗಿ ಹೋಗಿರೋದ್ರಿಂದಾಗಿ ನೋಡಿ ಈ ಥರ ಕಟ್ಬಿಟ್ಟು ಹೇಗೆ ಇದು ಮಾಡ್ತಾಯಿದೆ ನೋಡಿ. ಅದರಲ್ಲಿ ಸಪ್ಲೈ ಇದೆ ಹೆವಿ ವಾಲ್ಟೇಜ್. ಎಷ್ಟು ವಾಲ್ಟೇಜ್ ಇದೆ ಅದು? 230. ಓ ಮೈ ಗಾಡ್, 230 ವಾಲ್ಟೇಜ್ ಇದೆ ಇವಾಗ. ಇದು ಶಾರ್ಟ್ ಟರ್ಮ್ ವರ್ಕ್, ಇದು ಟೆಂಪರರಿಗೋಸ್ಕರ ಆದರೆ ಈ ಥರ ಮಾಡೇ ಬಿಡಬೇಕಾಗತ್ತೆ ನೋಡಿ. ಈ ಥರ 230 ವಾಲ್ಟೇಜ್. ಓಕೆ, ಇವಾಗ ನೋಡಬೇಕು ಸಪ್ಲೈ ಬರ್ತಾ ಇದೆಯಲ್ವಾ ಅಂತ. ಓಕೆ, ಬಂತಾ? ಓಕೆ, ಬಂದಾಯಿತು ನೋಡಿ. ಇಲ್ಲೇ ಇದೆ 49.4 ವೋಲ್ಟೇಜ್. ಇದು 45 ಗಂಟ ಮಾತ್ರ ಇರುತ್ತೆ ಸೆಟ್. ಓಕೆ, 45ಇಂದ ಕೆಳಗೆ ವೋಲ್ಟೇಜ್ ಬಂತ ಅಂದರೆ ಫುಲ್ ನೆಟ್ವರ್ಕ್ ಡ್ರಾಪ್ ಆಗ್ತದೆ. ಮಿನಿಮಮ್ ಎಷ್ಟಿರಬೇಕು ಇದು? ಇದು ಈಗ 45ಇಂದ ಮೇಲೆ ಇರಬೇಕು ವೋಲ್ಟೇಜ್. ಈಗ ನಾವು ಚಾರ್ಜಿಂಗಲ್ಲಿ 50ಇಂದ ಮೇಲೆ 54, 53 ವೋಲ್ಟೇಜ್ 100% ತನಕ ಇರಬೇಕು ಅದು. ಯಾವುದು ಮಿನಿಮಮ್ ಪಾಯಿಂಟ್ಸ್? 54 ಲಾಸ್ಟಾ? ಓಕೆ, 49 ಡೌನ್ ಬಂದರೆ 49 ಲಾಸ್ಟ್, 45 ಲಾಸ್ಟ್, 45 ಲಾಸ್ಟ್. 45ಗೆ ಕಟ್ ಆಗುತ್ತಾ? ಫುಲ್ ನೆಟ್ವರ್ಕ್ ಡ್ರಾಪ್ ಆಗುತ್ತೆ. ನೆಟ್ವರ್ಕ್ ಟೋಟಲ್ ಈ ಏರಿಯಾದಲ್ಲಿ ಎಷ್ಟು ಇರುತ್ತೆ ಅಷ್ಟು ಲಿಂಕ್ ಇರುತ್ತೆ. ಲಿಂಕಿಗೆ 42ಗೆ ಸೆಟ್ ಮಾಡಿರ್ತಾರೆ. ಇವಾಗ ಇದಕ್ಕೆ ಎಮರ್ಜೆನ್ಸಿ ಸೊಲ್ಯೂಷನ್ಸ್ ಇದರಲ್ಲಿ ಬ್ಯಾಟ್ರಿ ಎಲ್ಲ ಇಟ್ಟಿರ್ತಾರಲ್ಲ. ಓಕೆ, ಆಯಿತು, ಟವರ್ ಕ್ಲಿಯರ್ ಆಯಿತು. ಇವಾಗೇನು ಅವರಿಗೆ ರಿಪೋರ್ಟ್ ಮಾಡ್ಲಿಕ್ಕೆ ಇರುತ್ತೆ ನಿಮಗೆ? ಇದೆ ಈಗ 54 ಗಂಟೆ ಬರುತ್ತೆ. ಅದು ಚಾರ್ಜ್ ಆಗಬೇಕು. ಫುಲ್ ಬ್ಯಾಟ್ರಿ ಎಲ್ಲ ಡೆಡ್ ಆಗಿದೆಯಾ? ಇವಾಗ ಬ್ಯಾಟ್ರಿ ಎಲ್ಲ ಡೆಡ್ ಆಗಿದೆಯಾ? ಫುಲ್ ಡೆಡ್ ಆಗಿದೆ. ಓಕೆ, ಚಾರ್ಜ್ ಇದೆ. ಈಗ ಚಾರ್ಜ್ ಆಗ್ತಿದೆ. ಮಾಡೆಲ್ಸ್ ಇದೆ, ಇದು ಮಾಡೆಲ್ಸ್ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಕೆಳಗಡೆ ಬ್ಯಾಟ್ರಿ ಇದೆ. ಇವಾಗ ಇದರಿಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಇವಾಗ. ಇದು ಮಾಡೆಲ್ಸ್. ಇವಾಗೆಲ್ಲ ಕ್ಲಿಯರ್ ಆಯ್ತು ಹಾಗಾದ್ರೆ? ಇನ್ನು ಹೋಗ್ಬೋದಾ?
ಇನ್ನು ಹೋಗ್ಬೋದು. ಇಲ್ಲಿ ತೋರಿಸೋದು ಬೇಡ. ಒಯ್ದು ಕ್ಲೋಸ್ ಬಂದು ಸರ್ ಓಕೆ, ಇಲ್ಲಿ ಇವಾಗ ಏನಾದರೂ ಚೆಕ್ ಮಾಡ್ಲಿಕ್ಕಿದೆಯಾ? ಇಲ್ಲಿ ಆಯ್ತು, ಇಲ್ಲಿ ಕ್ಲೋಸ್ ಮಾಡೋದು ಹೋಗೋದು. ಇನ್ನು ಕ್ಲೋಸ್ ಮಾಡೋದು ಹೋಗೋದು. ಇದು ಜಿಯೋ ಬಿಟೆಸ್, ಇದು ಜಿಯೋ ನೆಟ್ವರ್ಕ್. ಜಿಯೋ ನೆಟ್ವರ್ಕಾ? ಆ್ಯಕ್ಚುಲಿ ಇವಾಗ ನಮ್ಮದು ಬೇರೆ ಬೇರೆ ಕಡೆ ಟವರ್ ಎಲ್ಲ ಇರ್ತದಲ್ಲ, ಈ ಥರ ಎಲ್ಲ ಇರೋದಿಲ್ಲ. ಇದು ಈ ಥರ ಕೊಟ್ಟಿದ್ದಾರಲ್ಲ ಈ ಟವರ್ ಎಲ್ಲ. ಸೊ ಇದು ಯಾವ ಇಂಟೆನ್ಷನ್ ಇಟ್ಕೊಂಡು ಕೊಟ್ಟಿದ್ದಾರೆ ಇದನ್ನೆಲ್ಲ? ಎಲ್ಲದನ್ನು ಈಗ ಪವರ್ ಕನ್ಸಂಪ್ಷನ್ ಮಾಡೋಕ್ಕೆ, Okay. ಪವರಿಂದ ಈಗ ಪವರ್ ಅದು ಶೆಲ್ಟರ್ ಇದ್ರೆ ಹಾಂ AC ಅನ್ಬೇಕು, ಹಾಂ ಎಲ್ಲ ಅನ್ಬೇಕು, ಅವಾಗ ಪವರ್ ಜಾಸ್ತಿ ಬೇಕು, Okay. ಯೂಸ್ ಜಾಸ್ತಿ ಆಗುತ್ತೆ. ಈಗ ಎಲ್ಲ ಸಿಂಪಲ್ ಆಗಿ ಹಾಂ ಸಿಸ್ಟಮ್ ಎಲ್ಲ ಈಸಿಲಿ ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟಿದ್ದಾರೆ. ಓಕೆ, ಇದು ಏರ್ಟೆಲ್ ನೆಟ್ವರ್ಕ್, ಇದು ಏರ್ಟೆಲ್ ನೆಟ್ವರ್ಕಾ? ಇದು 5G. ಇದು 5G. ಯಾವುದು ಇದು 5Gನಾ? ಹಾಂ, ಓಕೆ. ಇದು ಒಂದೇ ಟವರಲ್ಲಿ ಬೇರೆ ಬೇರೆ ಇದೆಲ್ಲ ನೆಟ್ವರ್ಕ್ನ ಇದು ಮಾಡಿರ್ತಾರೆ, ಆ್ಯಡ್ ಮಾಡಿರ್ತಾರೆ. ಏರ್ಟೆಲ್, ಜಿಯೋ, ಮೇಲೆ ಬೇರೆ ಯಾವುದಿದೆ? ಇದು ಜಿಯೋ ನೆಟ್ವರ್ಕಾ? ಯಾವುದು ನೋಡಿ ಕ್ಲಿಯರ್ ಆಯ್ತಂತ. ಹಾಂ, ಓಕೆ, ಕ್ಲಿಯರ್ ಆಗಿದೆ. ಕಂಪನಿಯಿಂದ ಕಾಲ? ಹ್ಞೂ, ಯಾವುದು ಕ್ಲಿಯರ್ ಆಯ್ತು ಅಂತ ಅವ್ರಿಗೆ ಗೊತ್ತಾಯ್ತಾ ಅಲ್ಲಿ ಅಷ್ಟು ಬೇಗ ಕ್ಲಿಯರ್ ಆಗಿದೆ ಅಂತ? ಹ್ಞೂ. ಓಕೆ, ನೋಡಿ ಇವರು ಇಷ್ಟೊತ್ತಿನಲ್ಲೆಲ್ಲ ಹೋಗುವಾಗ ಇಲ್ಲಿ ತುಂಬ ಸಲ ಅಂದರೆ ಮಡಿಕೇರಿ ಅನ್ನೋ ಪ್ಲೇಸಲ್ಲಿ ಇವಾಗ ಗೋಣಿಗೊಪ್ಪದಲ್ಲಿರೋಂಥದ್ದು ತುಂಬ ಕಡೆ ಆನೆಗಳೆಲ್ಲ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ. ಲೈಫ್ ನಾವು ತುಂಬ ಈಸಿಯಾಗಿ ತಗೊಂಡಿರ್ತೀವಿ, ನೆಟ್ವರ್ಕ್ ಇಲ್ಲ ಅದಿಲ್ಲ ಅಂತ. ಬಟ್ ಇವರು ಆ ನೆಟ್ವರ್ಕ್ನ ರೆಡಿ ಮಾಡಲಿಕ್ಕೋಸ್ಕರ, ಅಂದರೆ ಟವರ್ನ ಇಮಿಡಿಯೇಟ್ಲಿ ಸೊಲ್ಯೂಷನ್ ಮಾಡಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದರೆ, ಇಲ್ಲಿ ಆನೆ ಇರಲಿ ಅಥವಾ ಏನೇ ಇರಲಿ, ಇಲ್ಲಿ ತುಂಬ ಸಲ ಆನೆ ಅದಿದೆಲ್ಲ ತುಂಬ ಕಡೆಯಲ್ಲಿ ಸಿಕ್ಕಿದೆ ಈ ರೋಡ್ನಲ್ಲೆಲ್ಲ ಹೋಗುವಾಗ. ಬಟ್ ಬಿ ಕೇರ್ಫುಲ್, ಯಾಕೆಂತೇಳಿದರೆ ಲೈಫ್ ಕೂಡ ನಮ್ದು ಇರೋವಂಥದ್ದು ಒಂದೇ, ಹೇಳಲಿಕ್ಕಾಗಲ್ಲ ಹೇಗಿರುತ್ತೆ ಹೇಗಿರೋದಿಲ್ಲ ಅಂತ. ಸೊ ಎಷ್ಟು ಕೆಲಸ ಅನ್ನೋದು ಬೇಕು ನಮಗೂ ಕೂಡ. ತುಂಬ ಮಂದಿ ಸೊಲ್ಯೂಷನ್ ಮಾಡ್ತೀರ ನೀವು, ಬಟ್ ಕೆಲಸ ಅನ್ನೋದು ಕೂಡ ಇಂಪಾರ್ಟೆಂಟೇ. ಬಟ್ ಅಷ್ಟೇ ಲೈಫ್ನ ಬಗ್ಗೆ ಕೂಡ ನಾವು ಕೇರ್ ತಗೊಳ್ಬೇಕಾಗುತ್ತೆ. ಏನು ಹೇಳ್ತೀರಾ ಬ್ರದರ್? ಈ ಥರ ಹೇಳೋದು ಅವ್ರಿಗೆ ಖುಷಿ ಆಗಿಬಿಡುತ್ತೆ ನೋಡಿ. ಇಲ್ಲ, ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್ ಇದು, ಗೊತ್ತಾಗ್ಬಿಡುತ್ತೆ ನೋಡಿ.